ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಣ್ಣ ಯೋಚನೆ ಬರುತ್ತೆ ಅಲ್ವಾ? ಇವತ್ತು ಇನ್ನೇನು ಕಾದಿದೆಯೋ? ಆಫೀಸಿನ ಟಾರ್ಗೆಟ್, ಮನೆಯ ಜವಾಬ್ದಾರಿ, ಮಕ್ಕಳ ಓದು, ಸಂಬಂಧಗಳಲ್ಲಿನ ಗೊಂದಲ, ಆರೋಗ್ಯದ ಚಿಂತೆ, ಹಣಕಾಸಿನ ಒತ್ತಡ, ಒಂದಲ್ಲ ಒಂದು ಕಷ್ಟ ನಮ್ಮ ಮನಸ್ಸನ್ನ ಆವರಿಸಿಕೊಂಡಿರುತ್ತೆ. ಕೆಲವರಿಗೆ ರಾತ್ರಿ ನಿದ್ದೆನೇ ಬರಲ್ಲ, ಇನ್ನು ಕೆಲವರಿಗೆ ಊಟ ಸೇರಲ್ಲ, ಮತ್ತೆ ಕೆಲವರಿಗೆ ಮನಸ್ಸಿನ ಶಾಂತಿನೇ ಇಲ್ಲ. ಯಾಕೆ ನನಗೆ ಮಾತ್ರ ಇಷ್ಟೊಂದು ಕಷ್ಟ ಅಂತ ಒಂಟಿಯಾಗಿ ಕುಳಿತು ಅಳೋ ಜನ ಎಷ್ಟೋ ಜನ ಇದ್ದಾರೆ. ಆದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಕಷ್ಟ ಅನ್ನೋದು ಬರೀ ನಿಮಗೆ ಮಾತ್ರ ಬಂದಿಲ್ಲ. ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಬರುತ್ತೆ. ಶ್ರೀಮಂತನಿಗೆ ಬೇರೆ ರೀತಿಯ ಕಷ್ಟ, ಬಡವನಿಗೆ ಬೇರೆ ರೀತಿಯ ಕಷ್ಟ. ಆದ್ರೆ ಕಷ್ಟದ ಅಸ್ತಿತ್ವ ಇಲ್ಲದ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿಯೇ ಇಲ್ಲ. ಇದನ್ನ ನಮ್ಮ ಪುರಾಣಗಳು, ನಮ್ಮ ಹಿರಿಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ವತಃ ಶ್ರೀರಾಮಚಂದ್ರನೇ ವನವಾಸ ಅನುಭವಿಸಿದ. ಪಾಂಡವರು 13 ವರ್ಷ ಕಷ್ಟಪಟ್ರು. ಸ್ವತಃ ಶ್ರೀಕೃಷ್ಣ ಹುಟ್ಟಿದ್ದೇ ಸೆರೆಮನೆಯಲ್ಲಿ. ಹಾಗಿದ್ದ ಮೇಲೆ ನಾವು ಸಾಮಾನ್ಯ ಮನುಷ್ಯರು ಕಷ್ಟಪಡದೇ ಇರೋಕೆ ಸಾಧ್ಯನಾ? ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ. ಕಷ್ಟ ಬರೋದು ನಮ್ಮ ಕೈಯಲ್ಲಿಲ್ಲ, ಆದ್ರೆ ಆ ಕಷ್ಟನ ಹೇಗೆ ನೋಡ್ತೀವಿ, ಹೇಗೆ ಎದುರಿಸ್ತೀವಿ ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿದೆ. ಒಂದೇ ಕಷ್ಟನ ಇಬ್ಬರು ವ್ಯಕ್ತಿಗಳು ಎದುರಿಸೋ ರೀತಿ ಬೇರೆ ಬೇರೆ ಇರುತ್ತೆ. ಒಬ್ಬ ಅದೇ ಕಷ್ಟದಲ್ಲಿ ಮುಳುಗಿ ಹೋಗಿ ಜೀವನ ಕಳೆದುಕೊಳ್ತಾನೆ. ಇನ್ನೊಬ್ಬ ಅದೇ ಕಷ್ಟನ ಒಂದು ಮೆಟ್ಟಿಲಾಗಿ ಮಾಡ್ಕೊಂಡು ಮೇಲೆ ಏರ್ತಾನೆ. ಈ ವ್ಯತ್ಯಾಸ ಎಲ್ಲಿಂದ ಬರುತ್ತೆ ಅಂತೀರಾ? ಅದೇ ನಮ್ಮ ಮನಸ್ಸಿನ ದೃಷ್ಟಿಕೋನ, ನಮ್ಮ ಆಂತರಿಕ ಶಕ್ತಿ ಮತ್ತು ನಮ್ಮ ಬದುಕಿನ ಬಗ್ಗೆಯಿನ ಅರ್ಥ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮಾತಾಡೋ ವಿಷಯ ಕಷ್ಟ ಕಡಿಮೆ ಮಾಡೋ ಒಂದು ಮಾರ್ಗ. ಹೌದು ಸ್ನೇಹಿತರೆ, ಕಷ್ಟನ ಸಂಪೂರ್ಣವಾಗಿ ಇಲ್ಲದಂತೆ ಮಾಡೋಕ್ಕಾಗಲ್ಲ, ಆದರೆ ಅದನ್ನ ಕಡಿಮೆ ಮಾಡೋಕೆ, ಅದರ ಭಾರನ ಹಗುರ ಮಾಡ್ಕೊಳ್ಳೋಕೆ ಖಂಡಿತ ಒಂದು ಮಾರ್ಗ ಇದೆ. ಈ ಮಾರ್ಗ ಯಾವುದೇ ಮಾಂತ್ರಿಕ ಪರಿಹಾರ ಅಲ್ಲ, ಇದು ನಮ್ಮ ಜೀವನ ದೃಷ್ಟಿಕೋನವನ್ನ ಬದಲಾಯಿಸೋ ಒಂದು ಆಳವಾದ ಸತ್ಯ. ನಾವು ದಿನನಿತ್ಯ ನೋಡ್ತೀವಿ, ಕೆಲವರು ಸಣ್ಣ ಸಣ್ಣ ವಿಷಯಕ್ಕೂ ಎಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ ಅಂದ್ರೆ ಅವರ ಇಡೀ ಜೀವನನೇ ಅಸ್ತವ್ಯಸ್ತ ಆಗ್ಬಿಡುತ್ತೆ. ಒಂದು ಆಫೀಸಿನ ಮೀಟಿಂಗ್, ಒಂದು ಪರೀಕ್ಷೆಯ ಫಲಿತಾಂಶ, ಒಂದು ಸಂಬಂಧದ ಜಗಳ, ಇವೆಲ್ಲ ಅವರ ಮನಸ್ಸನ್ನ ಸಂಪೂರ್ಣವಾಗಿ ಆವರಿಸಿಬಿಡುತ್ತೆ. ಆದರೆ ಇನ್ನೊಂದು ಕಡೆ ದೊಡ್ಡ ದೊಡ್ಡ ಕಷ್ಟಗಳನ್ನ, ಆಘಾತಗಳನ್ನ ಎದುರಿಸಿದ ಜನ ಕೂಡ ಶಾಂತವಾಗಿ, ಸ್ಥಿರವಾಗಿ ಇರೋದನ್ನ ನೋಡ್ತೀವಿ. ಇದೇ ವ್ಯತ್ಯಾಸನ ನಮ್ಮ ಪುರಾಣಗಳು ಬಹಳ ಸುಂದರವಾಗಿ ವಿವರಿಸಿವೆ. ಮಹಾಭಾರತದಲ್ಲಿ ಒಂದು ಸಂದರ್ಭ ಇದೆ. ಯುದ್ಧಭೂಮಿಯ ಮಧ್ಯದಲ್ಲಿ ನಿಂತ ಅರ್ಜುನ ತನ್ನ ಬಂಧು ಬಳಗ, ಗುರುಗಳ ಎದುರಿಗೆ ಯುದ್ಧ ಮಾಡೋ ಸ್ಥಿತಿ ಬಂದಾಗ ಸಂಪೂರ್ಣ ಕುಸಿದು ಹೋಗ್ತಾನೆ. ಬಿಲ್ಲು, ಬಾಣ ಕೈಯಿಂದ ಜಾರುತ್ತೆ, ಮೈ ನಡುಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಇದೇ ನಮ್ಮೆಲ್ಲರ ಸ್ಥಿತಿ ಕಷ್ಟ ಬಂದಾಗ. ಆದ್ರೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಕೊಟ್ಟ ಬೋಧನೆ, ಅದೇ ಭಗವದ್ಗೀತೆ, ಇವತ್ತಿಗೂ ಪ್ರತಿಯೊಬ್ಬ ಮನುಷ್ಯನ ಕಷ್ಟಕ್ಕೆ ಪರಿಹಾರ ಆಗಬಲ್ಲ ಜ್ಞಾನ. ಆ ಜ್ಞಾನದ ಮೂಲಬಿಂದು ಏನಂದ್ರೆ, ನಮ್ಮ ಕಷ್ಟ ಹೆಚ್ಚಾಗೋದು ಆ ಪರಿಸ್ಥಿತಿಯಿಂದ ಅಲ್ಲ, ಆ ಪರಿಸ್ಥಿತಿ ಬಗ್ಗೆ ನಮ್ಮ ಮನಸ್ಸು ಕಟ್ಟುಕೊಳ್ಳೋ ಕಥೆಯಿಂದ. ಇದು ನನಗೆ ಯಾಕೆ ಆಯಿತು, ನಾನೇ ಯಾಕೆ ಇಷ್ಟೊಂದು ಅನುಭವಿಸಬೇಕು, ಇನ್ನು ಮುಂದೆ ಏನಾಗುತ್ತೋ ಅಂತ ನಮ್ಮ ಮನಸ್ಸು ಸಾವಿರ ಯೋಚನೆಗಳನ್ನ ಹೆಣೀತಾ ಹೋಗುತ್ತೆ. ಮತ್ತು ಆ ಯೋಚನೆಗಳೇ ನಿಜವಾದ ಕಷ್ಟಕ್ಕಿಂತ ಹೆಚ್ಚು ನಮ್ಮನ್ನ ಕಾಡುತ್ತವೆ. ಇದನ್ನ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಣ್ಣ ಉದಾಹರಣೆ ತಗೊಳ್ಳಿ. ಮಳೆ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಒಬ್ಬ ರೈತ ಆ ಮಳೆ ನೋಡಿ ಖುಷಿ ಪಡ್ತಾನೆ, ಯಾಕೆಂದ್ರೆ ಅವನ ಬೆಳೆಗೆ ಅದು ಬೇಕಿತ್ತು. ಅದೇ ಮಳೆ ನೋಡಿ ಒಬ್ಬ ಮದುವೆ ಮನೆಯ ಆತಿಥೇಯ ಚಿಂತೆ ಪಡ್ತಾನೆ, ಯಾಕೆಂದ್ರೆ ಅವನ ಫಂಕ್ಷನ್ ಹಾಳಾಗುತ್ತೆ ಅಂತ. ಮಳೆ ಒಂದೇ, ಆದ್ರೆ ಅದನ್ನ ನೋಡೋ ದೃಷ್ಟಿ ಬೇರೆ ಬೇರೆ. ಇದೇ ರೀತಿ ನಮ್ಮ ಜೀವನದ ಪ್ರತಿಯೊಂದು ಕಷ್ಟನೂ ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಅನ್ನೋದರ ಮೇಲೆ ಅದರ ತೀವ್ರತೆ ನಿರ್ಧಾರ ಆಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಕಷ್ಟ ಕಡಿಮೆ ಮಾಡೋ ಮಾರ್ಗ ಹೊರಗಡೆ ಇಲ್ಲ, ಅದು ನಮ್ಮ ಒಳಗಡೆನೇ ಇದೆ. ನಾವು ಯಾವಾಗಲೂ ಹೊರಗಡೆ ಪರಿಹಾರ ಹುಡುಕ್ತೀವಿ. ಹಣ ಬಂದ್ರೆ ಕಷ್ಟ ಹೋಗುತ್ತೆ, ಸಂಬಂಧ ಸರಿಯಾದ್ರೆ ಕಷ್ಟ ಹೋಗುತ್ತೆ, ಆರೋಗ್ಯ ಸರಿಯಾದ್ರೆ ಕಷ್ಟ ಹೋಗುತ್ತೆ ಅಂತ. ಆದ್ರೆ ಇವೆಲ್ಲ ತಾತ್ಕಾಲಿಕ ಪರಿಹಾರಗಳು ಮಾತ್ರ. ನಿಜವಾದ, ಶಾಶ್ವತವಾದ ಪರಿಹಾರ ಸಿಗೋದು ನಮ್ಮ ಮನಸ್ಸಿನ ಆಂತರಿಕ ಬಲದಿಂದ, ನಮ್ಮ ಆಧ್ಯಾತ್ಮಿಕ ಅರಿವಿನಿಂದ. ಕಷ್ಟ ಹೆಚ್ಚಾಗೋದು ಪರಿಸ್ಥಿತಿಯಿಂದ ಅಲ್ಲ, ಆ ಪರಿಸ್ಥಿತಿ ಬಗ್ಗೆ ನಮ್ಮ ಮನಸ್ಸು ಕಟ್ಟುಕೊಳ್ಳೋ ಕಥೆಯಿಂದ ಅಂತ ತಿಳ್ಕೊಂಡ್ವಿ. ಈಗ ಇನ್ನೂ ಆಳವಾಗಿ ಹೋಗಿ ನಮ್ಮ ಕಷ್ಟ ಯಾಕೆ ದೊಡ್ಡದಾಗಿ ಕಾಣುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಕಾರಣ ನಿರೀಕ್ಷೆ. ನಾವು ಯಾವಾಗಲೂ ಜೀವನ ನಮ್ಮ ಪ್ಲಾನ್ ಪ್ರಕಾರನೇ ನಡಿಬೇಕು ಅಂತ ಬಯಸ್ತೀವಿ. ಮಗು ಚೆನ್ನಾಗಿ ಓದಬೇಕು, ಕೆಲಸ ಪ್ರಮೋಷನ್ ಸಿಗಬೇಕು, ಸಂಬಂಧ ಯಾವತ್ತೂ ಸುಗಮವಾಗಿರಬೇಕು, ಆರೋಗ್ಯ ಯಾವತ್ತೂ ಚೆನ್ನಾಗಿರಬೇಕು ಅಂತ ಒಂದು ಚಿತ್ರ ಮನಸ್ಸಲ್ಲಿ ಬರೆದುಕೊಂಡಿರ್ತೀವಿ. ಆ ಚಿತ್ರಕ್ಕೂ ನಿಜ ಜೀವನಕ್ಕೂ ವ್ಯತ್ಯಾಸ ಬಂದಾಗ ಆ ಅಂತರವೇ ದುಃಖ ಆಗಿ ಪರಿವರ್ತನೆ ಆಗುತ್ತೆ.
ಅಂದ್ರೆ ದುಃಖ ಅನ್ನೋದು ನಿರೀಕ್ಷೆ ಮತ್ತು ವಾಸ್ತವದ ನಡುವಿನ ಅಂತರ. ಇದನ್ನ ಒಂದು ಸರಳ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳಿ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಚೆನ್ನಾಗಿ ಓದಿ ನಾನೇ ಫಸ್ಟ್ ಬರ್ತೀನಿ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾನೆ. ಫಲಿತಾಂಶ ಬಂದಾಗ ಸೆಕೆಂಡ್ ಬಂದ್ರೆ ಅವನಿಗದು ದೊಡ್ಡ ಆಘಾತ ಆಗುತ್ತೆ. ಆದರೆ ಅದೇ ಸೆಕೆಂಡ್ ಸ್ಥಾನ ಇನ್ನೊಬ್ಬ ವಿದ್ಯಾರ್ಥಿಗೆ, ಯಾರು ಫೇಲ್ ಆಗ್ತೀನಿ ಅಂತ ಹೆದರ್ಕೊಂಡಿದ್ನೋ ಅವನಿಗೆ ಅದೇ ಸೆಕೆಂಡ್ ಸ್ಥಾನ ಅತ್ಯಂತ ಸಂತೋಷದ ಕ್ಷಣ. ಅಂಕಗಳು ಒಂದೇ, ಆದರೆ ಫಲಿತಾಂಶ ಬೇರೆ ಬೇರೆ, ಯಾಕಂದ್ರೆ ನಿರೀಕ್ಷೆ ಬೇರೆ ಬೇರೆ ಇತ್ತು. ಎರಡನೇ ಕಾರಣ ಹೋಲಿಕೆ. ನಾವು ಯಾವಾಗ್ಲೂ ನಮ್ಮ ಜೀವನನ ಇನ್ನೊಬ್ಬರ ಜೀವನದ ಜೊತೆ ಹೋಲಿಕೆ ಮಾಡ್ಕೊಂಡು ದುಃಖ ಪಡ್ತೀವಿ. ಪಕ್ಕದ ಮನೆಯವರ ಮಗ ಚೆನ್ನಾಗಿ ಸಂಬಳ ಪಡ್ಕೊಳ್ತಾನೆ, ಸ್ನೇಹಿತನ ಮದುವೆ ಚೆನ್ನಾಗಾಯ್ತು, ಸಂಬಂಧಿಕರ ಮನೆ ದೊಡ್ಡದಾಗಿದೆ. ಈ ಹೋಲಿಕೆಗಳೇ ನಮ್ಮ ಮನಸ್ಸಲ್ಲಿ ಅಸಮಾಧಾನ ಹುಟ್ಟಿಸುತ್ತವೆ. ಆದರೆ ನಿಜ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಜೀವನ ಪಥ ಬೇರೆ ಬೇರೆ. ಸೂರ್ಯ ಚಂದ್ರರ ಬೆಳಕಿನ ಪ್ರಮಾಣ ಬೇರೆ ಇದೆ ಅಂತ ಚಂದ್ರ ದುಃಖ ಪಡ್ತಾನಾ? ಇಲ್ಲ, ಯಾಕಂದ್ರೆ ಅವನಿಗೊತ್ತು ಅವನ ಪಾತ್ರ ಬೇರೆ, ಸೂರ್ಯನ ಪಾತ್ರ ಬೇರೆ ಅಂತ. ಮೂರನೇ ಕಾರಣ ಭೂತ ಮತ್ತು ಭವಿಷ್ಯದ ಚಿಂತೆ. ನಮ್ಮ ಮನಸ್ಸು ಎಂದೂ ವರ್ತಮಾನದಲ್ಲಿ ಇರೋಲ್ಲ. ಒಂದೂ ಆದ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಭೂತಕಾಲದಲ್ಲಿರುತ್ತೆ, ಇಲ್ಲಾಂದ್ರೆ ಮುಂದೆ ಏನಾಗುತ್ತೋ ಅನ್ನೋ ಭಯದಿಂದ ಭವಿಷ್ಯದಲ್ಲಿರುತ್ತೆ. ಈ ಎರಡೂ ಸ್ಥಿತಿಗಳಲ್ಲಿ ಸಿಲುಕಿಕೊಂಡ ಮನಸ್ಸು ಎಂದೂ ಶಾಂತಿ ಪಡೆಯೋಕೆ ಆಗಲ್ಲ. ವರ್ತಮಾನದ ಈ ಕ್ಷಣ ನಿಜವಾಗ್ಲೂ ಎಷ್ಟೋ ಸಲ ಅಷ್ಟೊಂದು ಕಷ್ಟಕರವಾಗಿರೋಲ್ಲ, ಆದ್ರೆ ನಮ್ಮ ಮನಸ್ಸು ಅದನ್ನ ಭೂತ ಭವಿಷ್ಯದ ಯೋಜನೆಗಳಿಂದ ಇನ್ನಷ್ಟು ಭಾರ ಮಾಡ್ಕೊಂಡಿರುತ್ತೆ. ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಅವನ ವ್ಯಾಪಾರ ನಷ್ಟ ಆಯ್ತು. ಅವತ್ತಿನಿಂದ ಅವನು ರಾತ್ರಿ ಹಗಲು ನಾನಿನ್ಯಾವತ್ತೂ ಮೇಲ್ ಬರೋಲ್ಲ, ನನ್ನ ಜೀವನ ಮುಗಿದೇ ಹೋಯ್ತು ಅಂತ ಚಿಂತೆ ಮಾಡ್ತಾ ಇದ್ದ. ಆದ್ರೆ ಅವನಪ್ಪ ಒಂದು ಮಾತು ಹೇಳಿದ್ರು, ಮಗನೇ, ಇವತ್ತಿನ ನಷ್ಟ ಇವತ್ತಿಗೆ ಮಾತ್ರ. ನೀನು ಇನ್ನೂ ನಿನ್ನ ಇಡೀ ಭವಿಷ್ಯನ ಅದಕ್ಕೆ ಬಂಧಿಸಬೇಡ. ಇವತ್ತು ಏನಾಗಿದೆಯೋ ಅದನ್ನ ಒಪ್ಕೊಂಡು ನಾಳೆ ಏನ್ ಮಾಡಬಹುದು ಅಂತ ಯೋಚಿಸು. ಈ ಮಾತು ಆ ವ್ಯಾಪಾರಿಯ ಇಡೀ ಜೀವನ ಬದಲಾಯಿಸಿತು. ಅವನು ವರ್ತಮಾನಕ್ಕೆ ಬಂದ, ಮತ್ತೆ ಹೊಸ ಹುರುಪಿನಿಂದ ವ್ಯಾಪಾರ ಆರಂಭಿಸಿ ಯಶಸ್ಸು ಪಡೆದ. ಇದೇ ಪಾಠ ನಮ್ಮೆಲ್ಲರಿಗೂ ಅನ್ವಯ ಆಗತ್ತೆ. ನಮ್ಮ ಕಷ್ಟ ದೊಡ್ಡದಾಗಿ ಕಾಣೋಕೆ ಈ ಮೂರು ಕಾರಣಗಳೇ ಮುಖ್ಯ: ಅತಿಯಾದ ನಿರೀಕ್ಷೆ, ಅನಗತ್ಯ ಹೋಲಿಕೆ ಮತ್ತು ಭೂತ ಭವಿಷ್ಯದ ಚಿಂತೆ. ಈ ಮೂರನ್ನ ಗುರುತಿಸಿ ಅವುಗಳಿಂದ ಹೊರಬಂದ್ರೆ ಕಷ್ಟದ ತೀವ್ರತೆ ತಾನಾಗಿ ಕಡಿಮೆ ಆಗತ್ತೆ. ನಾವೊಂದು ಪ್ರಶ್ನೆ ಕೇಳ್ಕೊಳ್ಳೋಣ. ಕಷ್ಟ ಅನ್ನೋದು ನಿಜವಾಗಿಯೂ ನಮ್ಮ ಶತ್ರುನಾ? ಎಲ್ರೂ ಕಷ್ಟನ ಶತ್ರುವಿನ ಹಾಗೆ ನೋಡ್ತೀವಿ. ಅದನ್ನ ದೂರ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಅದು ಬಂದಾಗ ಹೆದರ್ಕೊಳ್ತೀವಿ. ಆದ್ರೆ ನಿಜ ಜೀವನದ ಅನುಭವಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಆಶ್ಚರ್ಯಕರ ಸತ್ಯ ಗೊತ್ತಾಗತ್ತೆ. ಕಷ್ಟನೇ ನಮ್ಮ ಬೆಳವಣಿಗೆಗೆ ಅತ್ಯಂತ ದೊಡ್ಡ ಗುರು. ಯೋಚನೆ ಮಾಡಿ ನೋಡಿ. ಬಂಗಾರ ಬೆಂಕಿಯಲ್ಲಿ ಕಾಯಿಸಿದಷ್ಟು ಶುದ್ಧವಾಗುತ್ತೆ. ಮರ ಗಾಳಿಯ ಒತ್ತಡಕ್ಕೆ ಸಿಲುಕಿ ಬೇರುಗಳನ್ನ ಇನ್ನಷ್ಟು ಗಟ್ಟಿಯಾಗ್ಬಿಡ್ತಾ ಇದೆ. ಹಾಗೆ ಮನುಷ್ಯ ಕೂಡ ಕಷ್ಟದ ಬೆಂಕಿಯಲ್ಲಿ ಕಾಯ್ದಷ್ಟು ಇನ್ನಷ್ಟು ಪ್ರಬುದ್ಧನಾಗ್ತಾನೆ, ಇನ್ನಷ್ಟು ಗಟ್ಟಿಯಾಗ್ತಾನೆ. ನಿಮ್ಮ ಜೀವನದಲ್ಲಿ ಒಮ್ಮೆ ಹಿಂತಿರುಗಿ ನೋಡಿ. ನಿಮ್ಮನ್ನ ಇವತ್ತು ನೀವಿರೋ ಹಾಗೆ ಮಾಡಿದ್ದು ಸುಖದ ದಿನಗಳ ಅಥವಾ ಕಷ್ಟದ ದಿನಗಳ? ಬಹುಪಾಲು ಜನರಿಗೆ ಉತ್ತರ ಸಿಗುತ್ತೆ, ಕಷ್ಟದ ದಿನಗಳೇ ನಮ್ಮನ್ನ ಬಲಶಾಲಿಯಾಗಿ ಮಾಡಿದ್ದು. ಸುಖದ ದಿನಗಳಲ್ಲಿ ನಾವು ಏನೂ ಕಲಿಯೋಲ್ಲ, ಯಾಕಂದ್ರೆ ಎಲ್ಲ ಸರಾಗವಾಗಿ ನಡೀತಾ ಇರುತ್ತೆ. ಆದ್ರೆ ಕಷ್ಟ ಬಂದಾಗ ಮಾತ್ರ ನಮ್ಮ ಒಳಗಿನ ನಿಜವಾದ ಶಕ್ತಿ ಎಚ್ಚರ ಆಗತ್ತೆ. ಆ ಸಮಯದಲ್ಲಿ ನಾವು ನಮ್ಮ ಸಾಮರ್ಥ್ಯ, ನಮ್ಮ ತಾಳ್ಮೆ, ನಮ್ಮ ಬುದ್ಧಿವಂತಿಕೆ ಇವೆಲ್ಲನ್ನ ಬಳಸೋಕೆ ಬಲವಂತವಾಗಿ ಪ್ರೇರೇಪಿಸಲ್ಪಡ್ತೀವಿ. ಇದೇ ಪ್ರಕ್ರಿಯೆಯಲ್ಲಿ ನಾವು ಬೆಳಿತೀವಿ. ಇನ್ನೊಂದು ಮುಖ್ಯ ವಿಷಯ, ಕಷ್ಟ ಯಾವಾಗ್ಲೂ ನಮಗೆ ಒಂದು ಸಂದೇಶ ಕೊಟ್ಟೇ ಬರುತ್ತೆ. ಆರೋಗ್ಯ ಹಾಳಾದ್ರೆ ಅದು ನಿನ್ನ ಜೀವನ ಶೈಲಿ ಬದಲಾಯಿಸುವಂತ ಸಂದೇಶ ಕೊಡುತ್ತೆ. ಸಂಬಂಧ ಹಾಳಾದ್ರೆ ಅದು ನಿನ್ನ ವರ್ತನೆ ಬಗ್ಗೆ ಯೋಚಿಸುವಂತ ಸಂದೇಶ ಕೊಡುತ್ತೆ. ಕೆಲಸ ಹೋದ್ರೆ ಅದು ಹೊಸ ದಿಕ್ಕಿನ ಕಡೆ ನೋಡುವಂತ ಸಂದೇಶ ಕೊಡುತ್ತೆ. ಆದ್ರೆ ನಾವು ಆ ಕಷ್ಟದ ಸಂದೇಶ ಕೇಳಿಸಿಕೊಳ್ಳದೆ ಬರೀ ಅದರ ನೋವಿನ ಮೇಲೇನೆ ಗಮನ ಕೊಟ್ರೆ ಅದೇ ಕಷ್ಟ ಮತ್ತೆ ಮತ್ತೆ ಬೇರೆ ರೂಪದಲ್ಲಿ ಬರುತ್ತೆ. ಒಂದು ಸುಂದರವಾದ ಉದಾಹರಣೆ ಹೇಳ್ತೀನಿ. ಬೀಜ ಒಂದು ಮಣ್ಣಿನ ಒಳಗೆ ಹೂತ ಹೋದಾಗ ಅದಕ್ಕೆ ಎಷ್ಟು ಕತ್ತಲು, ಎಷ್ಟು ಒತ್ತಡ ಅನುಭವ ಆಗಿರಬೇಕು ಯೋಚಿಸಿ. ಆ ಬೀಜಕ್ಕೆ ಗೊತ್ತಿಲ್ಲ ಅದು ಮುಂದೆ ಒಂದು ದೊಡ್ಡ ಮರ ಆಗತ್ತೆ ಅಂತ. ಆದರೆ ಆ ಕತ್ತಲು, ಆ ಒತ್ತಡನ ದಾಟಿಯೇ ಅದು ಮೊಳಕೆಯಾಗಿ ಬೆಳಕಿಗೆ ಬರೋದು. ಹಾಗೆ ನಮ್ಮ ಕಷ್ಟದ ಕತ್ತಲು ಕೂಡ ನಮ್ಮ ಬೆಳವಣಿಗೆಯ ಒಂದು ಅನಿವಾರ್ಯ ಹಂತ. ಆದ್ರೆ ಇಲ್ಲಿ ಸ್ಪಷ್ಟತೆ ಬೇಕು. ಕಷ್ಟನ ಸಂತೋಷದಿಂದ ಸ್ವಾಗತ ಮಾಡಬೇಕು ಅಂತ ಅರ್ಥ ಅಲ್ಲ. ಕಷ್ಟ ಬಂದಾಗ ನೋವಾಗೋದು ಸಹಜ,
ಅಳೋದು ಸಹಜ. ಆದ್ರೆ ಆ ನೋವಿನ ಮಧ್ಯದಲ್ಲೂ ಇದು ನನ್ನ ಶತ್ರು ಅಲ್ಲ, ಇದು ನನ್ನ ಬೆಳವಣಿಗೆಗೆ ಒಂದು ಹಂತ ಅನ್ನೋ ಅರಿವಿದ್ರೆ ಆ ಕಷ್ಟನ ಎದುರಿಸೋ ಶಕ್ತಿ ತಾನಾಗೇ ಬರುತ್ತೆ. ಈ ದೃಷ್ಟಿಕೋನ ಬದಲಾವಣೆನೇ ಕಷ್ಟನ ಭಾರ ಕಡಿಮೆ ಮಾಡೋ ಮೊದಲ ಹೆಜ್ಜೆ. ಕಷ್ಟ ಬಂದಾಗ ಜನ ಸಾಮಾನ್ಯವಾಗಿ ಮಾಡೋ ಇನ್ನೊಂದು ದೊಡ್ಡ ತಪ್ಪೇನಂದ್ರೆ ತಮ್ಮನ್ನ ತಾವು ಒಂಟಿಯಾಗಿಸ್ಕೊಳ್ಳೋದು. ಇದನ್ನ ಯಾರಿಗೆ ಹೇಳಲಿ, ಯಾರಿಗೆ ಅರ್ಥ ಆಗತ್ತೆ ಅಂತ ಮನಸ್ಸಲ್ಲೇ ಎಲ್ಲಾನು ಮುಚ್ಚಿಟ್ಕೊಂಡು ಒಳಗೊಳಗೆ ಕೊರಗ್ತಾ ಇರ್ತಾರೆ. ಆದ್ರೆ ಒಂಟಿತನ ಅನ್ನೋದು ಕಷ್ಟನ ಇನ್ನೂ 10 ಪಟ್ಟು ಭಾರ ಮಾಡುತ್ತೆ. ಒಂದು ಸರಳ ಉದಾಹರಣೆ ನೋಡಿ. ಒಂದು ಭಾರವಾದ ಚೀಲನ ಒಬ್ನೇ ಹೊತ್ಕೊಂಡು ಹೋದ್ರೆ ಎಷ್ಟು ಕಷ್ಟ ಆಗುತ್ತೋ, ಅದೇ ಚೀಲನ ಇಬ್ರು ಹಂಚ್ಕೊಂಡು ಹೊತ್ಕೊಂಡ್ರೆ ಅಷ್ಟೇ ಸುಲಭ ಆಗುತ್ತೆ. ಮಾನಸಿಕ ಭಾರ ಕೂಡ ಹಾಗೆ. ನಮ್ಮ ಕಷ್ಟನ ಇನ್ನೊಬ್ರ ಜೊತೆ ಹಂಚ್ಕೊಂಡಾಗ ಆ ಭಾರದ ಅರ್ಧ ಭಾಗ ತಾನಾಗೇ ಕಡಿಮೆ ಆಗತ್ತೆ ಅನ್ನೋದನ್ನ ಎಷ್ಟೋ ಜನ ಅನುಭವಿಸಿದ್ದಾರೆ. ಇದಕ್ಕೆ ಕಾರಣ ಏನೆಂದ್ರೆ, ನಾವು ನಮ್ಮ ಕಷ್ಟನ ಮಾತಿನ ಮೂಲಕ ಹೊರಗೆ ಹಾಕಿದಾಗ ಆ ಯೋಚನೆಗಳಿಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಮನಸ್ಸಲ್ಲಿ ಗೊಂದಲದ ಉಂಡೆಯಾಗಿದ್ದ ಸಮಸ್ಯೆ ಮಾತಾಡಿದಾಗ ಒಂದು ಸ್ಪಷ್ಟ ರೂಪ ಪಡಿತೈತೆ, ಮತ್ತು ಆ ಸ್ಪಷ್ಟತೆಯೇ ಪರಿಹಾರದ ಮೊದಲ ಹೆಜ್ಜೆ. ಅದೇ ಕಾರಣಕ್ಕೆ ಹಿರಿಯರು ಯಾವಾಗ್ಲೂ ಹೇಳ್ತಾ ಇದ್ರು, ಮನಸ್ಸಲ್ಲಿ ಏನಿದ್ರೂ ಮುಚ್ಚಿಟ್ಕೋಬೇಡ, ಹಂಚ್ಕೋ. ಇನ್ನೊಂದು ಮುಖ್ಯ ವಿಷಯ, ದೇವರ ಜೊತೆಗಿನ ಸಂಬಂಧ. ಎಷ್ಟೋ ಸಲ ಮನುಷ್ಯರ ಹತ್ರ ಹೇಳಕ್ಕಾಗದ ವಿಷಯಗಳನ್ನ ನಾವು ದೇವರ ಹತ್ರ ಹೇಳ್ಕೋಬಹುದು. ಪ್ರಾರ್ಥನೆ ಅನ್ನೋದು ಬರೀ ಒಂದು ಧಾರ್ಮಿಕ ಆಚರಣೆ ಅಲ್ಲ, ಅದು ನಮ್ಮ ಮನಸ್ಸಿನ ಭಾರನ ಹೊರಗಾಕೋ ಒಂದು ಶಕ್ತಿಶಾಲಿ ಮಾರ್ಗ. ಎಷ್ಟೋ ಜನ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕುಳಿತರೆ ಮನಸ್ಸು ಹಗುರ ಆಗತ್ತೆ ಅಂತ. ಇದೇ ಆಧ್ಯಾತ್ಮಿಕ ಸಂಪರ್ಕದ ಶಕ್ತಿ. ಆದರೆ ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಷಯ ಇದೆ. ನಾವು ಹಂಚ್ಕೊಳ್ಳೋದು ಸರಿಯಾದ ವ್ಯಕ್ತಿ ಜೊತೆ ಆಗಿರಬೇಕು. ಪ್ರತಿಯೊಬ್ಬರ ಹತ್ರನೂ ಎಲ್ಲಾ ವಿಷಯ ಹಂಚ್ಕೊಂಡ್ರೆ ಕೆಲವರದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ನಮ್ಮ ಕಷ್ಟನ ಇನ್ನೂ ಹೆಚ್ಚಿಸಬಹುದು. ಅದಕ್ಕೆ ನಮ್ಮ ಕುಟುಂಬ, ನಿಜವಾದ ಸ್ನೇಹಿತರು ಅಥವಾ ಆಧ್ಯಾತ್ಮಿಕ ಗುರುಗಳ ಜೊತೆ ಹಂಚಿಕೊಳ್ಳೋದು ಒಳ್ಳೆಯದು. ಒಂದು ಪ್ರಸಿದ್ಧ ಕಥೆ ನೆನಪಾಗುತ್ತೆ. ದ್ರೌಪದಿ ದುಃಖದಲ್ಲಿದ್ದಾಗ, ಒಂಟಿಯಾಗಿ ಕೊರಗಬೇಕಾಗಿ ಬಂದಾಗ ಅವಳಿಗೆ ಶ್ರೀಕೃಷ್ಣನ ಸ್ನೇಹ ಅತ್ಯಂತ ದೊಡ್ಡ ಆಸರೆಯಾಗಿತ್ತು. ಅವಳು ತನ್ನ ಎಲ್ಲಾ ನೋವನ್ನ ಶ್ರೀಕೃಷ್ಣನ ಹತ್ರ ಹೇಳ್ಕೊಳ್ತಾ ಇದ್ಲು, ಮತ್ತು ಆ ಸಂಬಂಧವೇ ಅವಳಿಗೆ ಕಷ್ಟದ ಸಮಯದಲ್ಲಿ ಬಲ ಕೊಟ್ಟಿತ್ತು. ಇದೇ ರೀತಿ ನಮಗೂ ಒಂದು ಆಸರೆ, ಒಂದು ನಂಬಿಕೆಯ ವ್ಯಕ್ತಿ ಅಥವಾ ಶಕ್ತಿ ಬೇಕು, ಯಾರ ಹತ್ರ ನಾವು ನಮ್ಮ ಮನಸ್ಸು ಬಿಚ್ಚಿಡಬಹುದು. ನಾವು ನಿಜವಾದ ಮಾರ್ಗದತ್ರ ಬರ್ತಾ ಇದ್ದೀವಿ. ಕಷ್ಟ ಕಡಿಮೆ ಮಾಡೋ ಅತ್ಯಂತ ಪ್ರಬಲವಾದ ಮಾರ್ಗ ಯಾವುದು ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡೋದು. ಈ ಮಾತು ಕೇಳೋಕೆ ಸರಳ ಅನ್ಸುತ್ತೆ, ಆದರೆ ಇದರ ಆಳ ಅಪಾರ. ನಾವು ಪ್ರತಿಯೊಂದು ಕೆಲಸನೂ ಒಂದು ಫಲದ ನಿರೀಕ್ಷೆಯಿಂದ ಮಾಡ್ತೀವಿ. ಓದೋದು ಒಳ್ಳೆ ಮಾರ್ಕ್ಸ್ಗೋಸ್ಕರ, ಕೆಲಸ ಮಾಡೋದು ಪ್ರಮೋಷನ್ಗೋಸ್ಕರ, ಸಹಾಯ ಮಾಡೋದು ಒಳ್ಳೆ ಹೆಸರಿಗೋಸ್ಕರ. ಈ ಫಲದ ಆಸೆನೇ ನಮ್ಮ ಕಷ್ಟದ ಮೂಲ ಬೇರು. ಯಾಕಂದ್ರೆ ಫಲ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ನಾವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರೂ ಫಲಿತಾಂಶ ಸಮಯ, ಸಂದರ್ಭ ಮತ್ತು ಇನ್ನೂ ಎಷ್ಟೋ ಅಂಶಗಳ ಮೇಲೆ ಅವಲಂಬಿತ. ಫಲ ನಮ್ಮ ನಿರೀಕ್ಷೆ ಪ್ರಕಾರ ಬರ್ದೇ ಇದ್ದಾಗ ಅದೇ ದುಃಖಕ್ಕೆ ಕಾರಣ ಆಗತ್ತೆ. ಆದರೆ ನಾವು ಕೆಲಸನ ಮಾತ್ರ ನಮ್ಮ ಗಮನದ ಕೇಂದ್ರ ಮಾಡ್ಕೊಂಡ್ರೆ, ಫಲನ ಆ ಪರಮಾತ್ಮನಿಗೆ ಬಿಟ್ಬಿಟ್ರೆ, ಆಗ ನಮ್ಮ ಮನಸ್ಸಿಗೆ ಒಂದು ಅದ್ಭುತ ಶಾಂತಿ ಸಿಗತ್ತೆ. ಇದನ್ನ ಕರ್ಮಫಲ ತ್ಯಾಗ ಅಂತ ಕರೀತಾರೆ. ಇದು ಸೋಮಾರಿತನ ಅಲ್ಲ, ಇದು ಪ್ರಯತ್ನ ಬಿಟ್ಬಿಡೋದೂ ಅಲ್ಲ. ಇದು ಕೆಲಸನ ಪೂರ್ಣ ಶ್ರದ್ಧೆಯಿಂದ ಮಾಡಿ ಫಲದ ಚಿಂತೆನ ಬಿಟ್ಬಿಡೋ ಒಂದು ಬುದ್ಧಿವಂತಿಕೆಯ ಮಾರ್ಗ. ಒಂದು ಸರಳ ಉದಾಹರಣೆ ನೋಡಿ. ಒಬ್ಬ ರೈತ ಬೀಜ ಬಿತ್ತಿ, ನೀರ್ ಹಾಕಿ, ಗೊಬ್ಬರ ಹಾಕಿ ತನ್ನ ಕೆಲಸ ಮಾಡ್ತಾನೆ. ಆದರೆ ಎಷ್ಟು ಮಳೆ ಬರುತ್ತೆ, ಎಷ್ಟು ಬೆಳೆ ಆಗುತ್ತೆ ಅನ್ನೋದು ಪ್ರಕೃತಿಯ ಕೈಯಲ್ಲಿರುತ್ತೆ. ಬುದ್ಧಿವಂತ ರೈತ ತನ್ನ ಕೆಲಸನ ಪ್ರಾಮಾಣಿಕವಾಗಿ ಮಾಡಿ ಬೆಳೆಯ ಫಲಿತಾಂಶನ ಪ್ರಕೃತಿಗೆ ಬಿಟ್ಬಿಡ್ತಾನೆ. ಆದರೆ ಅವಿವೇಕಿ ರೈತ ಪ್ರತಿದಿನ ಆಕಾಶ ನೋಡ್ತಾ ಮಳೆ ಬರುತ್ತೋ ಇಲ್ವೋ ಅಂತ ಚಿಂತೆ ಮಾಡ್ತಾ ತನ್ನ ನೆಮ್ಮದಿ ಕಳ್ಕೊಳ್ತಾನೆ. ಇದೇ ರೀತಿ ನಮ್ಮ ಜೀವನದಲ್ಲೂ ನಮ್ಮ ಪ್ರಯತ್ನ ನಮ್ಮ ಕೈಯಲ್ಲಿದೆ, ಆದರೆ ಫಲಿತಾಂಶ ಒಂದು ದೊಡ್ಡ ಶಕ್ತಿಯ ಕೈಯಲ್ಲಿದೆ ಅಂತ ಒಪ್ಕೊಂಡ್ರೆ ಆಗ ನಮ್ಮ ಮನಸ್ಸಿನ ಅರ್ಧ ಭಾರ ಕಡಿಮೆ ಆಗುತ್ತೆ. ನಾವು ಚಿಂತೆ ಮಾಡೋದ್ರಿಂದ ಫಲಿತಾಂಶ ಬದಲಾಗೋಲ್ಲ, ಆದರೆ ನಮ್ಮ ನೆಮ್ಮದಿ ಖಂಡಿತ ಹಾಳಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ ಮನುಷ್ಯ ಜೀವನದ ಪ್ರತಿಯೊಂದು ಕಷ್ಟನೂ ಹಗುರವಾಗಿ ಎದುರಿಸ್ತಾನೆ. ಇನ್ನೊಂದು ವಿಷಯ, ಈ ಕರ್ಮಫಲ ತ್ಯಾಗದ ಜೊತೆಗೆ ಒಂದು ದೊಡ್ಡ ಆಧ್ಯಾತ್ಮಿಕ ಸತ್ಯ ಬರುತ್ತೆ, ಶರಣಾಗತಿ. ಜೀವನದಲ್ಲಿ ಎಷ್ಟೋ ಸಲ ನಾವು ಎಲ್ಲಾ ಪ್ರಯತ್ನ ಮಾಡಿದ್ರೂ ನಮ್ಮ ಕೈಯಲ್ಲಿ ಏನೂ ಆಗದೇ ಇರೋ ಸಂದರ್ಭ ಬರುತ್ತೆ. ಅಂಥ ಸಮಯದಲ್ಲಿ ಆ ಪರಿಸ್ಥಿತಿನ ಒಪ್ಕೊಂಡು ಆ ಪರಮಾತ್ಮನ ಇಚ್ಛೆಗೆ ಶರಣಾಗೋದೇ ನಿಜವಾದ ಶಕ್ತಿಯ ಮೂಲ.
ನಾವು ಆ ಮಹತ್ವದ ಕ್ಷಣಕ್ಕೆ ಬಂದ್ವಿ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಕಷ್ಟದ ಬಗ್ಗೆ ಏನ್ ಹೇಳ್ತಾನೆ ಅಂತ ನೋಡೋಣ. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಅರ್ಜುನ ಸಂಪೂರ್ಣ ಕುಸಿದು ಹೋಗಿದ್ದ. ಅವನ ಎದುರಿಗೆ ನಿಂತಿದ್ದದ್ದು ಅವನದೇ ರಕ್ತ ಸಂಬಂಧಿಗಳು, ಗುರುಗಳು, ಆಪ್ತ ಮಿತ್ರರು. ಇವರೆಲ್ಲರನ್ನ ಕೊಂದು ನಾನೇನ್ ಸಾಧಿಸ್ಲಿ ಅಂತ ಅವನ ಮನಸ್ಸು ಸಂಪೂರ್ಣ ಜರ್ಜರಿತ ಆಗಿತ್ತು. ಇದು ಬರೀ ಅರ್ಜುನನ ಕಥೆಯಲ್ಲ, ಇದು ಪ್ರತಿಯೊಬ್ಬ ಮನುಷ್ಯ ಕಷ್ಟ ಬಂದಾಗ ಅನುಭವಿಸೋ ಸ್ಥಿತಿ. ಗೊಂದಲ, ಭಯ, ನಿರಾಶೆ, ಪಲಾಯನದ ಆಸೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಮೊದಲು ಹೇಳಿದ ಮಾತೇನಂದ್ರೆ, ಅರ್ಜುನ, ಈ ದೇಹ ನಶ್ವರ, ಆದ್ರೆ ಆತ್ಮ ಶಾಶ್ವತ. ನೀನು ಯಾವುದಕ್ಕೆ ದುಃಖಪಡ್ತೀಯೋ ಅದು ಶಾಶ್ವತ ಅಲ್ಲ. ಈ ಮಾತಿನ ಆಳ ಏನಂದ್ರೆ, ನಮ್ಮ ಕಷ್ಟಗಳು ಬಹುಪಾಲು ಈ ದೇಹ, ಈ ಪ್ರಪಂಚ, ಈ ಸಂಬಂಧಗಳಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಇವೆಲ್ಲ ಬದಲಾಗ್ತಾ ಇರೋ ವಿಷಯಗಳು. ಸೂರ್ಯ ಉದಯ ಆಗಿ ಅಸ್ತ ಆಗೋ ಹಾಗೆ ಸುಖ ದುಃಖ ಕೂಡ ಬಂದು ಹೋಗ್ತಾ ಇರುತ್ವೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಕಷ್ಟನೂ ಶಾಶ್ವತ ಅಲ್ಲ ಅನ್ನೋ ಧೈರ್ಯ ಬರುತ್ತೆ. ಇನ್ನೊಂದು ಪ್ರಮುಖ ಪೌರಾಣಿಕ ಸಾಕ್ಷಿ ಇಲ್ಲಿ ನೆನಪಿಸ್ಕೊಳ್ಳೋಣ. ಗಜೇಂದ್ರ ಮೋಕ್ಷದ ಕಥೆ. ಒಂದು ಆನೆ ಸರೋವರದಲ್ಲಿ ನೀರು ಕುಡಿಯೋಕೆ ಹೋದಾಗ ಒಂದು ಮೊಸಳೆ ಅದರ ಕಾಲನ್ನ ಬಿಗಿಯಾಗಿ ಹಿಡ್ಕೊಂಡುಬಿಡುತ್ತೆ. ಆನೆ ತನ್ನ ಎಲ್ಲಾ ಬಲ ಬಳಸಿ ಹೋರಾಡುತ್ತೆ, ಆದ್ರೆ ಮೊಸಳೆ ಬಿಡೋಲ್ಲ. 1000 ವರ್ಷಗಳ ಕಾಲ ಈ ಹೋರಾಟ ನಡೆಯಿತು ಅಂತ ಪುರಾಣ ಹೇಳುತ್ತೆ. ಕೊನೆಗೆ ಆನೆ ತನ್ನ ಎಲ್ಲಾ ಬಲ ಕಳ್ಕೊಂಡು ಸ್ವಂತ ಪ್ರಯತ್ನದಿಂದ ಏನೂ ಆಗಲ್ಲ ಅಂತ ಅರ್ಥ ಮಾಡಿಕೊಂಡು ಸಂಪೂರ್ಣ ಶರಣಾಗತಿಯಿಂದ ಶ್ರೀಮಹಾವಿಷ್ಣುನ ಮೊರೆ ಹೋಗುತ್ತೆ. ಆ ಕ್ಷಣದಲ್ಲಿ ಭಗವಂತ ಪ್ರತ್ಯಕ್ಷ ಆಗಿ ಆನೆನ ಆ ಸಂಕಷ್ಟದಿಂದ ಬಿಡುಗಡೆ ಮಾಡ್ತಾನೆ. ಈ ಕಥೆಯ ಆಳವಾದ ಅರ್ಥ ಏನಂದ್ರೆ, ಜೀವನದ ಕಷ್ಟಗಳೆದುರು ನಾವು ಎಷ್ಟೇ ಸ್ವಂತ ಬಲದಿಂದ ಹೋರಾಡಿದ್ರೂ ಕೆಲವೊಮ್ಮೆ ಆ ಹೋರಾಟ ಇನ್ನೂ ನಮ್ಮನ್ನ ಧಣಸುತ್ತೆ. ಆದ್ರೆ ಆ ಹೋರಾಟದ ಮಧ್ಯದಲ್ಲಿ ನಮ್ಮ ಅಹಂಕಾರನ ಬಿಟ್ಟು ಸಂಪೂರ್ಣ ನಂಬಿಕೆಯಿಂದ ಆ ಪರಮಶಕ್ತಿಗೆ ಶರಣಾದಾಗ ಆ ಶಕ್ತಿ ನಮ್ಮ ಸಹಾಯಕ್ಕೆ ಬರುತ್ತೆ. ಇದು ಬರೀ ಒಂದು ಧಾರ್ಮಿಕ ನಂಬಿಕೆ ಅಲ್ಲ, ಇದೊಂದು ಮಾನಸಿಕ ಸತ್ಯ ಕೂಡ. ನಾವು ನಮ್ಮ ಕಷ್ಟನ ಸಂಪೂರ್ಣ ಸ್ವಂತ ಹೆಗಲ ಮೇಲೆ ಹೊತ್ಕೊಳ್ಳುವುದನ್ನ ಬಿಟ್ಟು ಒಂದು ದೊಡ್ಡ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಾಗ ಆ ಭಾರ ತಾನಾಗೇ ಹಗುರ ಆಗುತ್ತೆ. ಶ್ರೀಕೃಷ್ಣ ಗೀತೆಯಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ ಇವೆಲ್ಲನ ಸಮಾನವಾಗಿ ಸ್ವೀಕರಿಸಿ ಯುದ್ಧ ಮಾಡು. ಇದೇ ಸಮತ್ವ ಅನ್ನೋ ಪರಿಕಲ್ಪನೆ. ನಮ್ಮ ಕಷ್ಟ ಕಡಿಮೆ ಆಗೋಕೆ ಈ ಸಮತ್ವದ ಬುದ್ಧಿ ಬಹಳ ಮುಖ್ಯ. ಸುಖ ಬಂದಾಗ ಅತಿಯಾಗಿ ಸಂತೋಷಪಡದೆ, ದುಃಖ ಬಂದಾಗ ಅತಿಯಾಗಿ ಕುಗ್ಗದೆ ಸಮಚಿತ್ತದಿಂದ ಜೀವನ ನಡೆಸೋದು. ಈ ಸಮತೋಲನ ಸಾಧಿಸಿದ ಮನುಷ್ಯನಿಗೆ ಯಾವ ಕಷ್ಟನೂ ಅಷ್ಟೊಂದು ಭಾರವಾಗಿ ಕಾಣೋಲ್ಲ. ಮಹಾಭಾರತದ ಅತ್ಯಂತ ಹೃದಯ ವಿದ್ರಾವಕ ಘಟನೆಗಳಲ್ಲಿ ಒಂದು ದ್ರೌಪದಿಯ ವಸ್ತ್ರಾಪಹರಣ. ಇಡೀ ಸಭೆಯ ಮಧ್ಯದಲ್ಲಿ ಆಕೆಯ ಸ್ವಂತ ಪತಿಗಳು ಕಣ್ಣೆದುರೇ ಕುಳಿತಿದ್ರು, ಒಬ್ರೂ ಸಹಾಯಕ್ಕೆ ಬರೋಕಾಗದೆ ದ್ರೌಪದಿ ಸಂಪೂರ್ಣ ಅಸಹಾಯಕಳಾಗಿ ನಿಂತಿದ್ಲು. ದುಶ್ಯಾಸನ ಆಕೆಯ ಸೀರೆ ಎಳೀತಾ ಇದ್ದಾಗ ಆಕೆ ಮೊದಲು ತನ್ನ ಸ್ವಂತ ಕೈಗಳಿಂದ ಸೀರೆ ಬಿಡ್ಕೊಳ್ಳೋಕೆ ಪ್ರಯತ್ನಪಟ್ಲು. ಆದರೆ ಎಷ್ಟೊತ್ತು ಸ್ವಂತ ಬಲದಿಂದ ಹೋರಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ತನ್ನೆಲ್ಲ ಸ್ವಂತ ಪ್ರಯತ್ನ ಸೋತಾಗ ಆಕೆ ಎರಡೂ ಕೈ ಮೇಲೆತ್ತಿ ಸಂಪೂರ್ಣ ಹೃದಯದಿಂದ ಗೋವಿಂದ ಕಾಪಾಡು ಅಂತ ಕೂಗಿದ್ಲು. ಆ ಕ್ಷಣದಲ್ಲಿ ಶ್ರೀಕೃಷ್ಣ ಅಕ್ಷಯ ವಸ್ತ್ರವನ್ನ ಒದಗಿಸಿ ಆಕೆಯ ಮಾನ ಕಾಪಾಡಿದ. ಈ ಕಥೆಯಿಂದ ನಾವು ಕಲಿಯೋ ಪಾಠ ಏನಂದ್ರೆ, ಜೀವನದ ಕೆಲವು ಕಷ್ಟಗಳು ನಮ್ಮ ಸ್ವಂತ ಬಲದಿಂದ ಪರಿಹಾರ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಅಹಂಕಾರ ಬಿಟ್ಟು ಸಂಪೂರ್ಣ ಹೃದಯದಿಂದ ಆ ಪರಮಶಕ್ತಿಗೆ ಮೊರೆ ಹೋಗೋದೇ ನಿಜವಾದ ಬುದ್ಧಿವಂತಿಕೆ. ಆದ್ರೆ ಇಲ್ಲಿ ಒಂದು ಸೂಕ್ಷ್ಮ ವಿಷಯ ಗಮನಿಸಿ. ದ್ರೌಪದಿ ಮೊದಲೇ ಶರಣಾಗಿದ್ರೆ ಏನಾಗ್ತಿತ್ತು? ಗಮನಿಸಬೇಕಾದ ವಿಷಯ ಏನೆಂದ್ರೆ, ಶ್ರೀಕೃಷ್ಣನ ನೆರವು ಬಂದಿದ್ದು ಆಕೆ ತನ್ನ ಪ್ರಯತ್ನ ಬಿಡದೆ ಹೋರಾಡಿ ಕೊನೆಗೆ ಸಂಪೂರ್ಣ ಶ್ರದ್ಧೆಯಿಂದ ಕರೆದಾಗ. ಇದೇ ನಮ್ಮ ಜೀವನಕ್ಕೂ ಅನ್ವಯ ಆಗುತ್ತೆ. ನಾವು ನಮ್ಮ ಪ್ರಯತ್ನನ ಬಿಡಬಾರ್ದು, ಆದ್ರೆ ಆ ಪ್ರಯತ್ನದ ಜೊತೆಗೆ ಆಳವಾದ ನಂಬಿಕೆ ಕೂಡ ಇರಬೇಕು. ಇನ್ನೊಂದು ಮುಖ್ಯ ಪೌರಾಣಿಕ ಪ್ರಸಂಗ ಸುದಾಮನ ಕಥೆ. ಸುದಾಮ ಬಡತನದಿಂದ ಎಷ್ಟು ಕಷ್ಟಪಟ್ಟಿದ್ದ ಅಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಊಟಕ್ಕೂ ಅನ್ನ ಇರಲಿಲ್ಲ. ಆದರೂ ಅವನು ಎಂದೂ ತನ್ನ ಬಾಲ್ಯದ ಸ್ನೇಹಿತ ಕೃಷ್ಣನ ಹತ್ರ ಸಹಾಯ ಕೇಳೋಕೆ ಮುಂದೆ ಬರಲಿಲ್ಲ. ಅಹಂಕಾರದಿಂದ ಅಲ್ಲ, ಸಂಕೋಚದಿಂದ. ಕೊನೆಗೆ ಪತ್ನಿಯ ಒತ್ತಾಯದ ಮೇಲೆ ದ್ವಾರಕೆಗೆ ಹೋದಾಗ ಅವನ ಹತ್ರ ಕೊಡೋಕೆ ಇದ್ದಿದ್ದು ಬರೀ 1 ಹಿಡಿ ಅವಲಕ್ಕಿ ಮಾತ್ರ. ಆದರೆ ಆ ಪ್ರೀತಿಯ ಕಾಣಿಕೆನ ಶ್ರೀಕೃಷ್ಣ ಎಷ್ಟು ಸಂತೋಷದಿಂದ ಸ್ವೀಕರಿಸಿದ ಅಂದ್ರೆ ಸುದಾಮ ಕೇಳದೇ ಇದ್ರೂ ಅವನ ಬಡತನ ಸಂಪೂರ್ಣ ದೂರ ಆಯಿತು. ಈ ಕಥೆಯ ಸಂದೇಶ ಏನಂದ್ರೆ, ಶ್ರೀಕೃಷ್ಣ ನಮ್ಮ ಕಷ್ಟ ಕೇಳೋಕೆ ಮುಂಚೆನೇ ಗೊತ್ತಿರುತ್ತೆ, ಆದರೆ ಅವನಿಗೆ ಬೇಕಾಗಿರೋದು ನಮ್ಮ ನಿಷ್ಕಪಟ ಪ್ರೀತಿ ಮತ್ತು ನಂಬಿಕೆ.
ನಾವು ನಮ್ಮ ಕಷ್ಟನ ನಿಷ್ಕಪಟ ಮನಸ್ಸಿನಿಂದ ನಂಬಿಕೆಯಿಂದ ಆ ಪರಮಾತ್ಮನ ಮುಂದೆ ಇಟ್ಟಾಗ ಆ ಶಕ್ತಿ ನಮ್ಮ ದಾರಿನ ತಾನೇ ತೋರಿಸುತ್ತೆ. ಇವತ್ತಿನ ನಮ್ಮ ಜೀವನದಲ್ಲೂ ಎಷ್ಟೋ ಸಲ ನಾವು ನಮ್ಮ ಕಷ್ಟನ ಬಚ್ಚಿಟ್ಕೊಂಡು ಸಂಕೋಚದಿಂದ ಯಾರ ಹತ್ರನೂ ಹೇಳದೆ ಒಳಗೊಳಗೆ ಕೊರಗ್ತೀವಿ. ಆದರೆ ಸುಧಾಮನ ಹಾಗೆ ನಿಷ್ಕಪಟ ಮನಸ್ಸಿನಿಂದ ನಂಬಿಕೆಯಿಂದ ಆ ಪರಮಾತ್ಮನ ಮುಂದೆ ನಮ್ಮ ಪರಿಸ್ಥಿತಿನ ಇಟ್ಟಾಗ ಆ ಶಕ್ತಿ ನಮ್ಮ ದಾರಿನ ತಾನೇ ತೋರಿಸುತ್ತೆ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋ ಅತ್ಯಂತ ಎತ್ತರದ ಸ್ಥಿತಿ ಸ್ಥಿತಪ್ರಜ್ಞ ಅಂದ್ರೆ ಯಾವ ಪರಿಸ್ಥಿತಿಯಲ್ಲೂ ವಿಚಲಿತನಾಗದ ಸ್ಥಿರಬುದ್ಧಿಯ ಮನುಷ್ಯ. ಸುಖ ಬಂದಾಗ ಹಿಗ್ಗದ, ದುಃಖ ಬಂದಾಗ ಕುಗ್ಗದ, ಯಾವಾಗ್ಲೂ ತನ್ನ ಆಂತರಿಕ ಶಾಂತಿನ ಕಾಪಾಡಿಕೊಳ್ಳೋ ಮನುಷ್ಯ. ಈ ಸ್ಥಿತಿ ತಲುಪೋಕೆ ಶ್ರೀಕೃಷ್ಣ ಕೊಟ್ಟ ಮಾರ್ಗ ಬಹಳ ಪ್ರಾಯೋಗಿಕವಾಗಿದೆ. ಮೊದಲನೇದಾಗಿ ಇಂದ್ರಿಯಗಳ ಮೇಲೆ ನಿಯಂತ್ರಣ. ನಮ್ಮ ಮನಸ್ಸು ಸದಾ ಹೊರಗಿನ ವಸ್ತುಗಳ ಕಡೆ ಓಡ್ತಾ ಇರುತ್ತೆ. ಇನ್ನೂ ಹೆಚ್ಚು ಹಣ, ಇನ್ನೂ ಹೆಚ್ಚು ಸೌಕರ್ಯ, ಇನ್ನೂ ಹೆಚ್ಚು ಮನ್ನಣೆ ಬೇಕು ಅಂತ. ಈ ಅನಂತ ಬಯಕೆಗಳೇ ನಮ್ಮ ಅಶಾಂತಿಗೆ ಮೂಲ ಕಾರಣ. ಶ್ರೀಕೃಷ್ಣ ಹೇಳ್ತಾನೆ, ಇಂದ್ರಿಯಗಳ ಬಯಕೆಗಳಿಗೆ ಒಂದು ಮಿತಿ ಹಾಕಿ, ಅಗತ್ಯಕ್ಕಿಂತ ಹೆಚ್ಚಿನ ಆಸೆ ಬಿಟ್ಟಾಗ ಮನಸ್ಸು ತಾನಾಗೇ ಶಾಂತ ಆಗತ್ತೆ. ಇಲ್ಲೊಂದು ಪೌರಾಣಿಕ ಸಾಕ್ಷಿ ಹೇಳ್ತೀನಿ, ರಾಜ ಪರೀಕ್ಷಿತನ ಕಥೆ. ರಾಜ ಪರೀಕ್ಷಿತನಿಗೆ ಒಬ್ಬ ಋಷಿಯ ಶಾಪದಿಂದ 7 ದಿನಗಳಲ್ಲಿ ಸಾವು ಬರುತ್ತೆ ಅಂತ ಗೊತ್ತಾಗತ್ತೆ. ಒಂದು ಕ್ಷಣ ಯೋಚಿಸಿ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಈ ಸುದ್ದಿ ಸಿಕ್ರೆ ಎಷ್ಟು ಭಯ, ಎಷ್ಟು ಗಾಬರಿ ಆಗ್ಬಹುದು. ಆದ್ರೆ ಪರೀಕ್ಷಿತ ಆ ಸುದ್ದಿ ಕೇಳಿ ಭಯಪಡ್ಲಿಲ್ಲ. ಬದ್ಲಿಗೆ ತನ್ನ ರಾಜ್ಯ ತ್ಯಜಿಸಿ ಗಂಗಾ ತೀರದಲ್ಲಿ ಕುಳಿತು ಉಳಿದ 7 ದಿನಗಳಲ್ಲಿ ಶುಕಮುನಿಗಳಿಂದ ಭಾಗವತ ಕೇಳಿ ತನ್ನ ಜೀವನದ ಕೊನೆಯ ಕ್ಷಣಗಳನ್ನ ಅತ್ಯಂತ ಶಾಂತಿಯಿಂದ ಅರ್ಥಪೂರ್ಣವಾಗಿ ಕಳೆದ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಪರೀಕ್ಷಿತನಿಗೆ ಸಾವು ಖಚಿತ ಅಂತ ಗೊತ್ತಿತ್ತು. ಆ ಪರಿಸ್ಥಿತಿ ಬದಲಾಯಿಸೋಕೆ ಆಗ್ತಾ ಇರಲಿಲ್ಲ. ಆದ್ರೆ ಆ ಸ್ಥಿತಿನ ಹೇಗೆ ಸ್ವೀಕರಿಸಬೇಕು, ಉಳಿದ ಸಮಯನ ಹೇಗೆ ಬಳಸಬೇಕು ಅನ್ನೋದು ಅವನ ಕೈಯಲ್ಲಿತ್ತು. ಇದೇ ನಮ್ಮ ಜೀವನಕ್ಕೂ ಪಾಠ. ಕೆಲವು ಪರಿಸ್ಥಿತಿಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರಬಹುದು, ಆದ್ರೆ ಆ ಪರಿಸ್ಥಿತಿಗೆ ನಮ್ಮ ಪ್ರತಿಕ್ರಿಯೆ ಯಾವಾಗ್ಲೂ ನಮ್ಮ ಕೈಯಲ್ಲೇ ಇರುತ್ತೆ. ಶ್ರೀಕೃಷ್ಣ ಇನ್ನೊಂದು ಮುಖ್ಯ ಮಾತು ಹೇಳ್ತಾನೆ, ಆತ್ಮ ಎಂದೂ ಸಾಯಲ್ಲ. ಅದು ಬಟ್ಟೆ ಬದಲಾಯಿಸೋ ಹಾಗೆ ಒಂದು ದೇಹ ಬಿಟ್ಟು ಇನ್ನೊಂದು ದೇಹ ಪ್ರವೇಶಿಸುತ್ತೆ. ಈ ಜ್ಞಾನ ಸಾವಿನ ಭಯನ ಸಂಪೂರ್ಣ ದೂರ ಮಾಡುತ್ತೆ. ಮತ್ತು ಸಾವಿನ ಭಯ ಇಲ್ಲದ ಮನುಷ್ಯನಿಗೆ ಜೀವನದ ಬೇರೆ ಯಾವ ಚಿಕ್ಕಪುಟ್ಟ ಕಷ್ಟಗಳು ಅಷ್ಟೊಂದು ದೊಡ್ಡದಾಗಿ ಕಾಣೋಲ್ಲ. ಯಾಕಂದ್ರೆ ಎಲ್ಲಾ ಕಷ್ಟಗಳ ಮೂಲದಲ್ಲಿ ಒಂದಲ್ಲ ಒಂದು ರೀತಿಯ ನಷ್ಟದ ಭಯ ಅಡಗಿರುತ್ತೆ. ಹಣ ನಷ್ಟದ ಭಯ, ಸಂಬಂಧ ಕಳ್ಕೊಳ್ಳೋ ಭಯ, ಗೌರವ ಕಳ್ಕೊಳ್ಳೋ ಭಯ. ಆದ್ರೆ ಆತ್ಮ ಶಾಶ್ವತ ಅನ್ನೋ ಅರಿವು ಬಂದಾಗ ಈ ಎಲ್ಲ ಭಯಗಳ ತೀವ್ರತೆ ಕಡಿಮೆಯಾಗುತ್ತೆ. ಇಲ್ಲಿ ನಾವು ಒಂದು ಸಂಗತಿನ ಸ್ಪಷ್ಟವಾಗಿ ಸಂಕ್ಷಿಪ್ತಗೊಳಿಸೋಣ. ಕಷ್ಟ ಕಡಿಮೆ ಮಾಡೋ ನಿಜವಾದ ಮಾರ್ಗ ಅಂದ್ರೆ ಫಲಾಪೇಕ್ಷೆಯಿಲ್ಲದೆ ಕರ್ಮ ಮಾಡೋದು, ಸಂಪೂರ್ಣ ಶ್ರದ್ಧೆಯಿಂದ ಆ ಪರಮಶಕ್ತಿಗೆ ಶರಣಾಗೋದು, ಸುಖ ದುಃಖನ ಸಮಚಿತ್ತದಿಂದ ಸ್ವೀಕರಿಸೋದು, ಮತ್ತು ಈ ಜೀವನ ಶಾಶ್ವತ ಅಲ್ಲ, ಆತ್ಮ ಮಾತ್ರ ಶಾಶ್ವತ ಅನ್ನೋ ಜ್ಞಾನನ ಅಳವಡಿಸಿಕೊಳ್ಳೋದು. ಇವೇ 4 ಸ್ತಂಭಗಳು ಶ್ರೀಕೃಷ್ಣ ನಮಗೆ ಕೊಟ್ಟ ಕಷ್ಟ ನಿವಾರಣೆಯ ಮಾರ್ಗ. ನಾವು ಎಲ್ಲಾ ಜ್ಞಾನನ ಒಟ್ಟುಗೂಡಿಸಿ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳೋ ಸಮಯ ಬಂದಿದೆ. ಇಷ್ಟೊತ್ತು ನಾವು ಕೇಳಿದ ಎಲ್ಲಾ ಜ್ಞಾನ, ಎಲ್ಲಾ ಕಥೆಗಳು, ಇವೆಲ್ಲ ಬರೀ ಕೇಳಕ್ಕೆ ಚೆನ್ನಾಗಿರೋ ಮಾತುಗಳಾಗಿ ಉಳಿಬಾರ್ದು. ಇವು ನಮ್ಮ ದಿನನಿತ್ಯ ಜೀವನದ ಭಾಗ ಆಗ್ಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 1 ನಿಮಿಷ ಕುಳಿತು ಯೋಚಿಸಿ, ಇವತ್ತು ನನ್ನ ಕೈಯಲ್ಲಿರೋದು ಪ್ರಯತ್ನ ಮಾತ್ರ, ಫಲಿತಾಂಶ ಆ ಪರಮಾತ್ಮನ ಕೈಯಲ್ಲಿದೆ. ಈ ಒಂದು ಸಣ್ಣ ಯೋಚನೆ ನಿಮ್ಮ ಇಡೀ ದಿನದ ಮಾನಸಿಕ ಸ್ಥಿತಿನ ಬದಲಾಯಿಸುತ್ತೆ. ಆಫೀಸಿನ ಒತ್ತಡ ಬರ್ಲಿ, ಮನೆಯ ಜವಾಬ್ದಾರಿ ಇರ್ಲಿ, ಸಂಬಂಧದ ಗೊಂದಲ ಬರ್ಲಿ, ನೀವು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಫಲಿತಾಂಶನ ಆ ಶಕ್ತಿಗೆ ಬಿಟ್ಬಿಡಿ. ಕಷ್ಟ ಬಂದಾಗ ಒಂಟಿಯಾಗಿ ಕೊರಗಬೇಡಿ. ನಿಮ್ಮ ಆಪ್ತರ ಜೊತೆ ಹಂಚಿಕೊಳ್ಳಿ, ಪ್ರಾರ್ಥನೆ ಮಾಡಿ, ಆ ಪರಮಾತ್ಮನ ಜೊತೆ ಮಾತಾಡಿ. ನೆನಪಿಡಿ, ದ್ರೌಪದಿ, ಸುಧಾಮ, ಗಜೇಂದ್ರ ಇವರೆಲ್ಲ ತಮ್ಮ ಕಷ್ಟಗಳ ಮಧ್ಯದಲ್ಲಿ ಶರಣಾಗಿಯೇ ಬಿಡುಗಡೆ ಪಡ್ಕೊಂಡಿದ್ದು. ನಿಮ್ಮ ಕಷ್ಟ ಎಷ್ಟೇ ದೊಡ್ಡದಾಗಿ ಕಂಡ್ರೂ ಅದಕ್ಕಿಂತ ದೊಡ್ಡದಾಳ ಒಂದು ಶಕ್ತಿ ನಿಮ್ಮ ಜೊತೆಗಿದೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ಪ್ರತಿಯೊಂದು ಕಷ್ಟನೂ ಒಂದು ಪಾಠ ತಗೊಂಡು ಬರುತ್ತೆ ಅನ್ನೋದನ್ನ ಮರಿಬೇಡಿ. ಆ ಪಾಠ ಏನುವಂತ ಶಾಂತ ಮನಸ್ಸಿನಿಂದ ಯೋಚಿಸಿ. ಆ ಪಾಠ ಕಲಿತಾಗ ಅದೇ ಕಷ್ಟ ಮತ್ತೆ ಮತ್ತೆ ಬರೋದು ನಿಲ್ಲುತ್ತೆ ಮತ್ತು ನೀವು ಒಬ್ಬ ಇನ್ನಷ್ಟು ಪ್ರಬುದ್ಧ,
ಇನ್ನಷ್ಟು ಬಲಶಾಲಿ ಮನುಷ್ಯನಾಡಿ ಹೊರಹೊಮ್ಮುತ್ತೀರಿ. ಬಂಗಾರ ಬೆಂಕಿಯಲ್ಲಿ ಕಾಯಿಸಿದಷ್ಟು ಶುದ್ಧವಾಗೋ ಹಾಗೆ ನೀವು ಕೂಡ ಪ್ರತಿಯೊಂದು ಕಷ್ಟದ ಮೂಲಕ ಇನ್ನಷ್ಟು ಶುದ್ಧ, ಇನ್ನಷ್ಟು ಪ್ರಕಾಶಮಾನ ಆಗ್ತೀರಿ. ಸ್ನೇಹಿತರೆ, ಜೀವನ ಒಂದು ಪ್ರವಾಹ ಇದ್ದ ಹಾಗೆ. ಈ ಪ್ರವಾಹದಲ್ಲಿ ಸುಖ ಎಷ್ಟು ಸಹಜನೋ ದುಃಖ ಕೂಡ ಅಷ್ಟೇ ಸಹಜ. ಆದರೆ ಈ ಪ್ರವಾಹದ ಮಧ್ಯದಲ್ಲಿ ನಿಮ್ಮ ಆಂತರಿಕ ಶಾಂತಿನ ಕಾಪಾಡಿಕೊಳ್ಳೋ ಕಲೆ ಕಲಿತ್ರೆ ಯಾವ ಅಲೇನೂ ನಿಮ್ಮನ್ನ ಮುಳುಗಿಸೋಕಾಗಲ್ಲ. ಈ ಕಲೆನೇ ಶ್ರೀಕೃಷ್ಣ ನಮಗೆ ಗೀತೆಯ ಮೂಲಕ ಕಲಿಸಿಕೊಟ್ಟಿದ್ದು. ಇವತ್ತಿನಿಂದ ಒಂದು ಸಂಕಲ್ಪ ಮಾಡಿ, ನಾನು ನನ್ನ ಕಷ್ಟಗಳ ಗುಲಾಮ ಆಗೋಲ್ಲ, ನಾನು ಅವುಗಳ ಮೂಲಕ ಬೆಳಿತೀನಿ. ಈ ಸಂಕಲ್ಪ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಕಷ್ಟ ಬರುತ್ತೆ ಹೋಗುತ್ತೆ, ಆದರೆ ನಿಮ್ಮ ಒಳಗಿನ ಆ ಶಾಶ್ವತ ಆತ್ಮಶಕ್ತಿ ಎಂದೂ ಕಡಿಮೆಯಾಗಲ್ಲ. ಆ ಶಕ್ತಿನ ಗುರುತಿಸಿ, ಆ ಶಕ್ತಿಯ ಜೊತೆ ಬದುಕಿ. ಇವತ್ತು ನಾವು ಕಲಿತ ಎಲ್ಲಾ ಪಾಠಗಳ ಸಾರಾಂಶನ ಒಮ್ಮೆ ಹೃದಯದಲ್ಲಿ ಅಚ್ಚೊತ್ತಿಸ್ಕೊಳ್ಳೋಣ. ಕಷ್ಟ ಬರೋದು ನಮ್ಮ ಕೈಯಲ್ಲಿಲ್ಲ, ಆದರೆ ಅದನ್ನ ಹೇಗೆ ಎದುರಿಸ್ಬೇಕು ಅನ್ನೋದು ನಮ್ಮ ಕೈಯಲ್ಲಿ. ನಮ್ಮ ಅತಿಯಾದ ನಿರೀಕ್ಷೆ, ಅನಗತ್ಯ ಹೋಲಿಕೆ, ಭೂತ ಭವಿಷ್ಯದ ಚಿಂತೆ ಇವೇ ನಮ್ಮ ಕಷ್ಟನ ಇನ್ನಷ್ಟು ದೊಡ್ಡದಾಗಿ ಮಾಡ್ತಾ ಇರೋ ಅಂಶಗಳು. ಇವುಗಳ ಬಗ್ಗೆ ಅರಿವು ಬಂದಾಗ ಅರ್ಧ ಕಷ್ಟ ಆಗ್ಲೇ ಕಡಿಮೆ ಆಗತ್ತೆ. ಕಷ್ಟ ಶತ್ರು ಅಲ್ಲ, ಅದು ನಮ್ಮ ಬೆಳವಣಿಗೆಗೆ ಒಂದು ಗುರು ಅನ್ನೋ ಅರಿವು, ನಮ್ಮ ಭಾರಾನ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋ ಧೈರ್ಯ, ಫಲಾಪೇಕ್ಷೆಯಿಲ್ಲದೆ ಕರ್ಮ ಮಾಡೋ ಬುದ್ಧಿವಂತಿಕೆ ಮತ್ತು ಸಂಪೂರ್ಣ ಶ್ರದ್ಧೆಯಿಂದ ಆ ಪರಮಶಕ್ತಿಗೆ ಶರಣಾಗೋ ಕಲೆ ಇವೇ ಶ್ರೀಕೃಷ್ಣ ನಮಗೆ ತೋರಿಸ್ಕೊಟ್ಟ ಕಷ್ಟ ಕಡಿಮೆ ಮಾಡೋ ನಿಜವಾದ ಮಾರ್ಗ. ಅರ್ಜುನ ಗೀತೆ ಕೇಳಿದ ಮೇಲೆ ಅದೇ ಯುದ್ಧಭೂಮಿಯಲ್ಲಿ ಅದೇ ಬಂಧು ಬಳಗದ ಎದುರಿಗೂ ನಿಂತ. ಪರಿಸ್ಥಿತಿ ಬದಲಾಗ್ಲಿಲ್ಲ, ಆದರೆ ಅವನ ಒಳಗಿನ ದೃಷ್ಟಿಕೋನ ಸಂಪೂರ್ಣ ಬದಲಾಯಿತು. ಬಿಲ್ಲು ಬಾಣ ಎತ್ಕೊಂಡ, ಎದ್ದು ನಿಂತ, ಧೈರ್ಯದಿಂದ ಮುಂದೆ ಸಾಗಿದ. ಇದೇ ನಮ್ಮ ಜೀವನಕ್ಕೂ ಪಾಠ. ನಮ್ಮ ಸುತ್ತಲಿನ ಪರಿಸ್ಥಿತಿ ಬದಲಾಗಬೇಕು ಅಂತ ಇಲ್ಲ, ಆದರೆ ನಮ್ಮ ಒಳಗಿನ ದೃಷ್ಟಿಕೋನ ಬದಲಾದ್ರೆ ಸಾಕು, ಅದೇ ಪರಿಸ್ಥಿತಿ ಹಗುರವಾಗಿ ಕಾಣಿಸುತ್ತೆ. ಇವತ್ತಿನಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದಾಟ ಒಂದು ಕ್ಷಣ ನಿಂತು ಯೋಚಿಸಿ, ಇದು ಶಾಶ್ವತ ಅಲ್ಲ, ಇದೊಂದು ಪಾಠ ಮತ್ತು ನಾನು ಒಂಟಿಯಲ್ಲ. ಈ 3 ಸತ್ಯಗಳ ಜೊತೆ ಮುಂದೆ ಸಾಗಿ, ನಿಮ್ಮ ಪ್ರಯತ್ನನ ಪ್ರಾಮಾಣಿಕವಾಗಿ ಮುಂದುವರಿಸಿ, ಫಲಿತಾಂಶನ ಆ ಪರಮಾತ್ಮನಿಗೆ ಬಿಟ್ಬಿಡಿ. ನಿಮ್ಮ ಮನಸ್ಸಿನ ಭಾರ ಇಳಿಯುತ್ತೆ, ನಿಮ್ಮ ಹೆಜ್ಜೆ ಹಗುರವಾಗುತ್ತೆ ಮತ್ತು ನಿಮ್ಮ ಜೀವನ ಒಂದು ಹೊಸ ಬೆಳಕಿನ ಕಡೆ ಸಾಗುತ್ತೆ. ನೆನಪಿಡಿ, ಪ್ರತಿಯೊಂದು ಕತ್ತಲೆಯ ರಾತ್ರಿಯ ನಂತರ ಬೆಳಕಿನ ಬೆಳಗ್ಗೆ ಖಂಡಿತ ಬರುತ್ತೆ. ನಿಮ್ಮ ಕಷ್ಟದ ರಾತ್ರಿ ಎಷ್ಟೇ ಕತ್ತಲಾಗಿದ್ರೂ ಆ ಪರಮಾತ್ಮನ ಬೆಳಕು ನಿಮ್ಮ ಕಡೆ ಬರ್ತಾ ಇದೆ. ನಂಬಿಕೆ ಇಟ್ಕೊಳ್ಳಿ, ಪ್ರಯತ್ನ ಬಿಡಬೇಡಿ ಮತ್ತು ಆ ಶಕ್ತಿಯ ಜೊತೆ ಮುಂದೆ ಸಾಗಿ. ನಿಮ್ಮ ಕಷ್ಟ ಖಂಡಿತ ಕಡಿಮೆ ಆಗುತ್ತೆ, ನಿಮ್ಮ ಜೀವನ ಖಂಡಿತ ಹಗುರವಾಗುತ್ತೆ. ಹರೇ ಕೃಷ್ಣ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆಯ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ, ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನ ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.